ಉತ್ತರದ ಹುಲಿ ಹನುಮಂತು ಅವಾಜ್ಗೆ ತಂಡ ಹೊಡೆದ ರಜತ್. ಬಿಗ್ ಬಾಸ್ ಕನ್ನಡ ದಿನದಿಂದ ದಿನಕ್ಕೆ ಭಾರೀ ಕುತೂಹಲವನ್ನು ಮೂಡಿಸುತ್ತಿದೆ. ರಜತ್ ಗಲಾಟೆ ಹಾಗೂ ಹನುಮಂತು ಕಾಮಿಡಿ ವಿತ್ ಸಾಂಗ್ ಎಲ್ಲವೂ ಮಿಕ್ಸ್ ಆಗಿ ದೊಡ್ಮನೆ ಒಂದು ರೀತಿ ವಿಭಿನ್ನವಾದ ಕಳೆ ಪಡೆದುಕೊಂಡಿದೆ. ಕುರಿಗಾಹಿ ಹನುಮಂತ ತನ್ನ ಗೆಳತಿ ಹಾಡಿನೊಂದಿಗೆ ಪ್ರೇಕ್ಷಕರನ್ನು ರಂಜಿಸುತ್ತಿದ್ದರೆ, ಇತ್ತ ರಜತ್ ಅವಾಚ್ಯ ಪದ ಬಳಕೆಯಿಂದ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ಈ ನಡುವೆ ಉತ್ತರದ ಹುಲಿ ಹನುಮಂತು ಹಾಕಿದ ಅವಾಜ್ಗೆ ರಜತ್ ತಂಡ ಹೊಡೆದಿದ್ದಾರೆ. ಹೌದು, ದೊಡ್ಮನೆಗೆ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟ ರಜತ್ ಸಿಕ್ಕಾಪಟ್ಟೆ ಹವಾ ಕ್ರಿಯೇಟ್ ಮಾಡುತ್ತಿದ್ದಾರೆ. ಅವರು ಬಳಕೆ ಮಾಡುವ ಪದಗಳು ಮನೆ ಮಂದಿಗೆ ಮಾತ್ರವಲ್ಲ, ಬಿಗ್ ಬಾಸ್ ವೀಕ್ಷಕರಿಗೂ ಕೋಪ ನೆತ್ತಿಗೇರುವಂತೆ ಮಾಡಿದೆ. ಗೋಲ್ಡ್ ಸುರೇಶ್ ಅವರೊಂದಿಗೆ ಜಗಳವಾಡಿದ ರಜತ್ ಸಿಕ್ಕಾಪಟ್ಟೆ ಕೆಟ್ಟ ಪದಗಳನ್ನು ಬಳಕೆ ಮಾಡಿದ್ದಾರೆ. ಅವರ ಬೀಪ್ 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 ಪದಗಳಿಗೆ ಸುರೇಶ್ ಕೆಂಡಾಮಂಡಲರಾಗಿ ಬಿಗ್ ಬಾಸ್ ಮನೆಯಿಂದ ಹೊರಬರುವ ನಿರ್ಧಾರ ಮಾಡಿದ್ದರು. ಆದರೀಗ ಮನೆ ಮಂದಿ ಎಲ್ಲ ಸೇರಿಕೊಂಡು ರಜತ್ ಅವಾಚ್ಯ ಪದ ಬಳಕೆಗೆ ಬ್ರೇಕ್ ಹಾಕಿದ್ದಾರೆ. ಕಳೆದ ದಿನದ ಸಂಚಿಕೆಯಲ್ಲಿ ರಜತ್ ಅವರಿಗೆ ಕಳಪೆ ಪಟ್ಟ ನೀಡಿದ ಸ್ಪರ್ಧಿಗಳು ಜೈಲಿಗೆ ಕಳುಹಿಸಿದ್ದಾರೆ. ಇದರಿಂದಾಗಿ ರಜತ್ ಕೋಪ ಇನ್ನಷ್ಟು ಜಾಸ್ತಿ ಆಗಿದೆ. ಇದೇ ಕೋಪದಲ್ಲಿ ಮುಂದೇನು ಮಾಡ್ತಾರೆ ರಜತ್ ಅನ್ನೋ ಭಯ ಸ್ಪರ್ಧಿಗಳಲ್ಲಿ ಕಾಡತೊಡಗಿದೆ. ಆದರೆ ಇನ್ಮುಂದೆ ಕಾಮಿಡಿಯಾಗಿ ರಿವೆಂಜ್ ತೀರಿಸಿಕೊಳ್ಳಲು ರಜತ್ ನಿರ್ಧರಿಸಿದಂತೆ ಕಾಣಿಸುತ್ತಿದೆ. ಹೀಗಾಗಿ ಜೈಲಿನಲ್ಲಿದ್ದುಕೊಂಡು ರಜತ್ ಕಾಮಿಡಿಯಲ್ಲಿ ಟಾಂಗ್ ಕೊಡುತ್ತಿದ್ದಾರೆ. ತರಕಾರಿ ಕಟ್ ಮಾಡಲು 2 ಗಂಟೆ ಬೇಕು ಎಂದ ರಜತ್. ಬಿಗ್ ಬಾಸ್ ನಿಯಮದ ಪ್ರಕಾರ ಜೈಲಿನಲ್ಲಿರುವ ಸ್ಪರ್ಧಿ ಕಟ್ ಮಾಡಿಕೊಟ್ಟ ತರಕಾರಿಯಿಂದಲೇ ಅಡುಗೆಯನ್ನು ತಯಾರಿಸಬೇಕು. ಆದರೆ ಭವ್ಯ ಅವರು ತಂದುಕೊಟ್ಟ ತರಕಾರಿಯನ್ನು ಕಟ್ ಮಾಡಲು ರಜತ್ ಬರೋಬ್ಬರಿ 2 ಗಂಟೆ ಬೇಕು ಎಂದಿದ್ದಾರೆ. ನನಗೆ ಕಳಪೆ ಕೊಡ್ತಾರಾ, ಈಗ ನಾನು ಮಾಡ್ತೀನಿ ಅಂತ ಹೇಳ್ತಾ ತರಕಾರಿ ಕಟ್ ಮಾಡಲು 2 ಗಂಟೆ ಬೇಕಾಗುತ್ತದೆ. ಬೇಗ ಕಟ್ ಮಾಡಿಕೊಟ್ಟರೆ ಈ ನನ್ನ ಮಕ್ಕಳು ನನಗೇನು ಉತ್ತಮ ಕೊಡ್ತಾರಾ ಎಂದು ಪ್ರಶ್ನೆ ಮಾಡಿದ್ದಾರೆ ರಜತ್. ರಜತ್ ಹೀಗೆ ಹೇಳುವಾಗ ಮಂಜು, ಹನುಮಂತ, ಧನರಾಜ್, ಗೌತಮಿ ಅವರು ಜೈಲಿನ ಬಳಿ ಇರ್ತಾರೆ. ಈ ವೇಳೆ ಪ್ರತಿಕ್ರಿಯೆ ನೀಡಿದ ಹನುಮಂತ, ಜಾಸ್ತಿ ಮಾತಾಡಿದ್ರೆ ಬರ್ಲೇನು ಅಂತ ಜೈಲಿನ ಕಂಬಿ ಒಳಗಿಂದ ನುಗ್ಗಲು ನೋಡುತ್ತಾರೆ. ಇದು ಸಖತ್ ಕಾಮಿಡಿಯಾಗಿರುವ ಸೀನ್ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಆಳೆತ್ತರದ ರಜತ್ಗೆ ಕಾಳೆತ್ತರದ ಹನುಮಂತು ಅವಾಜ್. ಆಳೆತ್ತರದ ರಜತ್ಗೆ ಕಾಳೆತ್ತರದ ಹನುಮಂತು ಆವಾಜ್ ಹಾಕಿದ್ದು ಭಾರೀ ನಗೆಪಾಟಲಿಗೆ ಗುರಿಯಾಗಿದೆ. ಹೀಗೆ ಹನುಮಂತ ರಜತ್ಗೆ ಆವಾಜ್ ಹಾಕಿದ್ದು ಸಖತ್ ಕಾಮಿಡಿಯಾಗಿದ್ದು ವೈರಲ್ ಆಗಿದೆ. ಆದರೆ ರಜತ್ ಬುದ್ಧಿವಂತಿಕೆಯಿಂದ ತಮಗೆ ಕಳಪೆ ನೀಡಿದವರ ವಿರುದ್ಧ ರಿವೆಂಜ್ ತೀರಿಸಿಕೊಳ್ಳಲು ತರಕಾರಿ ಕಟ್ ಮಾಡಲು ತಡವಾಗುತ್ತದೆ ಎನ್ನುತ್ತಿದ್ದಾರೆ. ಹೀಗಾದರೆ ಮನೆ ಮಂದಿಗೆಲ್ಲ ಊಟ ಸಿಗುವುದು ಕಷ್ಟ ಇದೆ. ಇದರಿಂದ ಬೆಳಗಿನ ಉಪಹಾರ ತಯಾರಿಸಲು ತಡವಾಗಲಿದ್ದು, ಮನೆ ಮಂದಿಯ ರಜತ್ ಮೇಲಿನ ಕೋಪ ಇನ್ನಷ್ಟು ಜಾಸ್ತಿ ಆಗಲಿದೆ. ಇದು ಯಾವ ಹಂತಕ್ಕೆ ಹೋಗುತ್ತದೆ ಎಂದು ಇಂದಿನ ಸಂಚಿಕೆಯಲ್ಲಿ ಕಾದು ನೋಡಬೇಕಿದೆ. ಇಂತಹ ಹೆಚ್ಚಿನ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.